ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘ ಮಾಲೂರು ಶಾಖೆ ಕೋಲಾರ ಜಿಲ್ಲೆ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ. ಮಾಲೂರು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘವು ಉಲ್ಲೇಖದ ಸರ್ಕಾರದ ಆದೇಶದಂತೆ ಮಾನ್ಯತೆ ಪಡೆದ ಸಂಘವಾಗಿದ್ದು, ಮಾನ್ಯತೆ ಪಡೆದ ದಿನಾಂಕದಿಂದ ಈವರೆಗೂ ಸಂಘವು ಯಾವುದೇ ಮುಷ್ಕರವನ್ನು ಕೈಗೊಳ್ಳದೆ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಿ ನೌಕರ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸುತ್ತಾ ಸಂಘವು ಸಕ್ರಿಯವಾಗಿರುತ್ತೆ. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಹಲವಾರು ಬೇಡಿಕೆಗಳನ್ನು ಸುಮಾರು ದಶಕಗಳಿಂದ ಬಾಕಿ ಉಳಿದಿದ್ದು, ಸದರಿ ಬೇಡಿಕೆಗಳನ್ನು ಈವರೆಗೂ ಈಡೇರಿಸುವುದಿಲ್ಲ. ಈ ಕುರಿತಂತೆ ಸರ್ಕಾರಕ್ಕೆ ಹಲವು ಬಾರಿ ಮನವಿಗಳನ್ನು ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ದಿನಾಂಕ 12/4/2025 ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ನಡೆದ ಸಂಘದ ರಾಜ್ಯ ಪರಿಷತ್ ಸಭೆಯಲ್ಲಿ ಪೌರ ಸೇವಾ ನೌಕರ ಬೇಡಿಕೆಗಳ ಬಗ್ಗೆ 1 ತಿಂಗಳ ಮುಷ್ಕರ ನೋಟಿಸ್ ಅನ್ನು ಸರ್ಕಾರಕ್ಕೆ ಸಲ್ಲಿಸಲು ಸದರಿ ಅವಧಿಯೊಳಗೆ ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಲು ನಿರ್ಣಯಿಸಲಾಗಿರುತ್ತೆ. ಈಗಾಗಲೇ ಮುಷ್ಕರ ನೋಟಿಸ್ ಅನ್ನು ಕೂಡ ನೀಡಿದ್ದು 1 ತಿಂಗಳ ಅವಧಿಯೂ ಮುಗಿದಿರುತ್ತೆ. ಆದರೆ ಈವರೆಗೂ ಸಂಘದ ಪದಾಧಿಕಾರಿಗಳ ಸಭೆ ಕರೆಯದೆ ಬೇಡಿಕೆಗಳನ್ನು ಈಡೇರಿಸದೇ ಇರುವುದರಿಂದ ದಿನಾಂಕ 30/5/2025 ರಾಜ್ಯದಾದ್ಯಂತ ಸ್ವಚ್ಛತೆ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಮತ್ತು ಪ್ರಾರಂಭಿಸುವ ದಿನಾಂಕ 2/6/2025 ಎಂದು ನೀರು ಸರಬರಾಜು ಸಹಿತಗೊಳಿಸಿ ಮುಷ್ಕರ ಬರೋ ತನಕ ಮುಷ್ಕರವನ್ನು ನಡೆಸುವ ಬಗ್ಗೆ ತೀರ್ಮಾನಿಸಿರುವುದರಿಂದ ಮಾಲೂರು ನಗರಸಭೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸುವಂತೆ ಅನಿರ್ದಿಷ್ಟ ಕಾಲ ಮುಷ್ಕರ ಹಮ್ಮಿಕೊಂಡಿದ್ದು, ಸದರಿ ಮುಷ್ಕರಕ್ಕೆ ಅನುವು ಮಾಡಿಕೊಳ್ಳಲು ಈ ಮೂಲಕ ಕೋರುತ್ತೇವೆ. ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿಯೊಂದು ಸವಲತ್ತನ್ನು ಪೌರ ಸೇವಾ ನೌಕರಿಗೆ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸುವ ಬಗ್ಗೆ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದ ಅಡಿ ಇರುವವನು ಸಂಕ್ರಮಾತಿಗೊಳಿಸುವ ಬಗ್ಗೆ, ನಗರಸಭೆಯಲ್ಲಿ 100% ಪೌರ ಕಾರ್ಮಿಕರನ್ನ ವಿಶೇಷ ನಿರ್ವಕಾತಿ ಅಡಿ ನೇಮಕಾತಿ ಮಾಡುವ ಬಗ್ಗೆ, 2002ನೇ ಸಾಲಿನ ವಿಶೇಷ ನೇಮಕಾತಿ ಅಡಿ ಆಯ್ಕೆಯಾದ ಪೌರ ಕಾರ್ಮಿಕರು ಲೋಡರ್ಸ್ಗಳಿಗೆ ಎಸ್ಎಫ್ಸಿ ವೇತನ ನಿಧಿಯಿಂದ ವೇತನ ಪಾವತಿಸುವ ಬಗ್ಗೆ, ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರನ್ನ ವಿಶೇಷ ನೇಮಕಾತಿ ಅಡಿ ಪರಿಗಣಿಸುವ ಬಗ್ಗೆ, ಪೌರ ಸೇವಾ ನೌಕರಿಗೆ ಜ್ಯೋತಿ ಸಂಜೀವಿನಿ ನಗದು ರಹಿತ ಚಿಕಿತ್ಸೆ ಸೌಲಭ್ಯವನ್ನು ಕಲ್ಪಿಸುವ ಬಗ್ಗೆ, ಐಟಿ ಸಿಬ್ಬಂದಿ, ಅಕೌಂಟ್ ಕನ್ಸಲ್ಟೆಂಟ್, ಕಂಪ್ಯೂಟರ್ ಆಪರೇಟರ್, ವಾಹನ ಚಾಲಕ, ಸ್ಯಾನಿಟರಿ ಸೂಪರ್ವೈಸರ್ ಹಾಗೂ ಇತರೆ ವೃಂದದ ನೌಕರರನ್ನ ಪೌರ ಸೇವಾ ನೌಕರರಿಂದ ಪರಿಗಣಿಸಿ ವಿನಾಯಿತಿಗೊಳಿಸುವ ಬಗ್ಗೆ. ಸುರೇಶ್ ಕೋಲಾರ್. ನ್ಯಾಯ ಬೇಕು, ನ್ಯಾಯ ಬೇಕು. ತಂದಂತೆ ಸರ್ಕಾರ, ಕಾನೂನಂತೆ ಕಾನೂನು, ತಂದಂತೆ ಕಾನೂನು, ನ್ಯಾಯ ಬೇಕು, ನ್ಯಾಯ ಬೇಕು. ಏನಿವತ್ತು ಮಾಲೂರು ಪಟ್ಟಣದಲ್ಲಿ ಇಡೀ ಮಾಲೂರು ಪಟ್ಟಣವನ್ನ ಬೆಳಗ್ಗೆ ಆದರೆ ಕಾಲುವೆಗಳನ್ನ ಸ್ವಚ್ಛ ಮಾಡಿ ನಾವು ಎದ್ದಂತಹ ಗಲೀಜನ್ನ ಎತ್ತಿ ಇಡೀ ಮಾಲೂರು ಪಟ್ಟಣವನ್ನ ಶುದ್ಧವಾಗಿ ಇರತಕ್ಕಂತ ಕೆಲಸವನ್ನ ಮಾಡ್ತಕ್ಕಂಥ ಪೌರ ಕಾರ್ಮಿಕರು, ಅಂದ್ರೆ ಪುರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರು ಇವತ್ತು ಪುರಸಭಾ ಮುಂಭಾಗದಲ್ಲಿ 31ರಿಂದ ಇವತ್ತು 1 ತಾರೀಕು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಣ್ಣು ಕಿವಿ ಇಲ್ಲದಿರ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಇವತ್ತು ಪೌರ ಕಾರ್ಮಿಕರನ್ನ ಕಡೆಗಣಿಸುವ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಸ್ಥಳಕ್ಕೆ ಬರ್ತಾನೆ. ಇವತ್ತು ಪೌರ ಕಾರ್ಮಿಕರ ವಿರೋಧಿ ಧೋರಣೆಯನ್ನ ತಂದಿರ್ತಕ್ಕಂಥದ್ದು ನಮ್ಮ ಧಿಕ್ಕಾರ ಇದೆ. ಸ್ನೇಹಿತರೆ, ಸುಮಾರು ವರ್ಷಗಳಿಂದ ಪೌರ ಕಾರ್ಮಿಕರಾಗಿ ಕಾಲುವೆಗಳನ್ನ, ಮಲದ ಗುಂಡಿಗಳನ್ನ ನಾವು ಚೌಟಿಗಳಿಂದ ಎನಿಸತಕ್ಕಂತಹ ಗಲೀಜನ್ನು ಎತ್ತಿ ಈ ನಗರವನ್ನ ಸ್ವಚ್ಛವನ್ನ ಮಾಡತಕ್ಕಂತ ಜನ ನಾವು. ಇವತ್ತು ನಾವು ಎಷ್ಟೋ ವರ್ಷಗಳಿಂದ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದುವರೆಗೂ ಅವರಿಗೆ ಕಡ್ಡಾಯನ ಮಾಡಲಿಲ್ಲ. ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಸಮಾನಾಂತರ ಕೆಲಸಕ್ಕೆ ಸಮಾನಾಂತರ ವೇತನವನ್ನು ಸಹ ಇವತ್ತು ಕೊಟ್ಟಿಲ್ಲ. ಇವತ್ತು ಜಲಗಾರರಾಗಿರ್ಬೋದು, ಏನು ಈ ಕಾಲುವೆ ಕ್ಲೀನ್ ಮಾಡ್ತಕ್ಕಂಥ ಸಫಾಯಿ ಕರ್ಮಚಾರಿಗಳಾಗಿರ್ಬೋದು, ಈ ಮಲದ ಗುಂಡಿಗೆ ಇಳಿದು ಮಲವನ್ನ ಶುದ್ಧಿ ಮಾಡ್ತಕ್ಕಂಥವ್ರಾಗಿರ್ಬೋದು, ನಾವು ಎಸಿತಕ್ಕಂಥ ಹಸುವನ್ನ ಈ ಸ್ವಚ್ಛ ಮಾಡಿ ಎಸಿತಕ್ಕಂಥವರು, ಶುದ್ಧ ಮಾಡ್ತಕ್ಕಂಥವ್ರು ಇವತ್ತು ಅವರ ಒಂದು ದಕ್ಷತೆಗೆ ತಕ್ಕಂತೆ, ಅವರ ಕೆಲಸಕ್ಕೆ ತಕ್ಕಂತೆ ವೇತನವನ್ನು ಸಹ ನೀಡ್ತಾ ಇದ್ದಾರೆ. ಇವತ್ತು ಯಾರಾದ್ರೂ MLA ಬರ್ತಾರೆ, MP ಬರ್ತಾರೆ, ಮಿನಿಸ್ಟರ್ ಬರ್ತಾರೆ ಅಂದ್ರೆ
ಆ ಬರ್ತಕ್ಕಂತ ದಾರಿಯ ಪಕ್ಕದಲ್ಲೆಲ್ಲ ಏನಾದ್ರು ಗಲೀಜಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ತಕ್ಕಂಥವ್ರು ನಾವು. ಅಲ್ಲಿ ಡಿಟಿಟಿ ಪೌಡರ್ನ ಸಿಂಪಡಿಸಿ ಸ್ಮೆಲ್ ಬರ್ತಿದ್ದಂಗೆ ವಾಸನೆ ಬರ್ತಿದ್ದಂಗೆ ನೋಡ್ತಕ್ಕಂಥವ್ರು ನಾವು. ಆದ್ರೆ ನಮಗ್ ಬರ್ತಕ್ಕಂತ ಏನು ಬೇಡಿಕೆಗಳಿದಾವಲ್ಲ, ಆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ವಿಫಲ ಆಗಿದೆ. ಉದಾಹರಣೆಗೆ ಸುಮಾರು ಜನ ಪೌರ ಕಾರ್ಮಿಕರಿದ್ದಾರೆ. ರೋಡು ಮನದಿರ ಈ ವಾಡ ಮನದಿರ ಒಂದು ಮಂದಿರ ಈ ಪನಕಿ ಮನಮುರ. ಈ ರೋಡ್ ಆಗ್ತಕ್ಕಂಥವ್ರು ನಾವು, ರೋಡನ್ನ ಸ್ವಚ್ಛಗೊಳಿಸ್ತಕ್ಕಂಥವ್ರು ನಾವು. ಆದ್ರೆ ಆ ಸ್ವಚ್ಛಗೊಳಿಸ್ತಕ್ಕಂಥವ್ರಿಗೆ ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯಗಳ ಸಹಿತ ಸಮಾಂತರ ವೇತನವನ್ನ ಕೊಡ್ಲಿಕ್ಕೂ ಸಹ ರಾಜ್ಯ ಸರ್ಕಾರ ಹಿಂದೇಟಾಗ್ತಾ ಇದೆ. ಮತ್ತೆ ನಮ್ಮನ್ನ ಶಾಶ್ವತವಾಗಿ ಸರ್ಕಾರಿ ನೌಕರನಾಗಿ ಪರಿಗಣಿಸಲಿಕ್ಕೂ ಸಹ ಹಿಂದೇಟಾಗ್ತಾ ಇದೆ. ಏನು ಮೂಲಭೂತ ಸೌಕರ್ಯಗಳು ಪೌರಸೇವಾ ನೌಕರರಿಗೆ ಪ್ರತ್ಯೇಕ ಆದೇಶವನ್ನ ಮಾಡಿ ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಬೇಕು. ಒಂದು. ಎರಡನೇದು, ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಮತ್ತು ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇರುವ ನೌಕರರನ್ನು ಸಕ್ರಮಿತಗೊಳಿಸಬೇಕು, ಅಂದ್ರೆ ಕಾಯಂಗೊಳಿಸಬೇಕು. ರಾಜ್ಯ ಸರ್ಕಾರ ಇವರನ್ನೆಲ್ಲನ್ನು ಸರ್ಕಾರಿ ನೌಕರನ್ನಾಗಿ ಆದೇಶವನ್ನ ಹೊರಡಿಸಬೇಕಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ. ನಗರಸಭೆಗಳಲ್ಲಿ ಕಳೆದ 100ರಷ್ಟು ಪೌರ ಕಾರ್ಮಿಕರನ್ನು ವಿಶೇಷ ನೇಮಕಾತಿ ಅಡಿಯಲ್ಲಿ ನೇಮಕಾತಿ ಮಾಡುವ ಬಗ್ಗೆ ಇವತ್ತು ಸುಮಾರು ನಗರಸಭೆಗಳಲ್ಲಿ ಮತ್ತು ಪುರಸಭೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ಇವತ್ತು ವಿಶೇಷ ಕಾಯ್ದೆಯನ್ನ ತೆಗೆದುಕೊಂಡು ಬಂದು ಇವರನ್ನ ನೇಮಕಾತಿಯನ್ನ ಮಾಡಬೇಕು. ಹೊರಗುತ್ತಿಯಾದ ಆಧಾರದ ಮೇಲೆ ತಗೊಳ್ತಾರೆ. ಅವ್ರು ಯಾರೋ ಕಾಂಟ್ರಾಕ್ಟ್ ತಗೊಳ್ತಾರೆ, 10 ವರ್ಷನೋ 5 ವರ್ಷನೋ ದುಡಿಸ್ಕೊಳ್ತಾರೆ. ಆದ್ರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ವೇತನ ಪಾವತಿ ಮಾಡಲ್ಲ. ಅವ್ರ ಕೈಯಲ್ಲಿ ಆಗಲ್ಲ ಅಂದಾಗ ಇಲ್ಲಿ ಬೇಡ ಹೋಗಿ ಮನೆಗೆ ಅಂದಾಗ ಅವ್ರು ಎಲ್ಲಿ ಹೋಗ್ಬೇಕು? ಅವ್ರ ಸಂಸಾರಗಳು ಬೀದಿಗೆ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಅದು ಕಾಂಟ್ರಾಕ್ಟ್ ಬೇಸಿಕ್ ಆಗಿರ್ಬೋದು ಅಥವಾ ಪುರಸಭೆಗಳಲ್ಲಿ ಕಾಯಂ ಆಗಿರ್ತಕ್ಕಂಥ ನೌಕರರಾಗಿರ್ಬೋದು, ಇವರೆಲ್ಲರಿಗೂ ಸಹ